ಈ ಹುಸಿ ಬಾಂಬ್ ಬೆದರಿಕೆಯ ಮೇಲ್ಗಳು ಶಾಲಾ ಕಾಲೇಜುಗಳಿಗೆ ಬರ್ತಾ ಇತ್ತು. ಈಗ ಕೋರ್ಟ್ಗಳನ್ನು ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ರಾಜ್ಯದ 5 ಕೋರ್ಟ್ಗಳಿಗೆ ಈ ರೀತಿ ಬೆದರಿಕೆಯ ಮೇಲ್ ಬಂದಿದೆ. ಹಾಗಾಗಿ ಒಂದು ರೀತಿ ಕಲಾಪದಲ್ಲೇ ಏರುಪೇರಾಗ್ಬಿಟ್ಟಿದೆ. ರಾಜ್ಯದ ಕೋರ್ಟ್ಗಳಿಗೆ ಹುಸಿ ಬಾಂಬ್ ಬೆದರಿಕೆ. 5 ಜಿಲ್ಲಾ ಕೋರ್ಟ್ ಮತ್ತು 1 ಹೈಕೋರ್ಟ್ಗೆ ಈ ರೀತಿ ಬೆದರಿಕೆಯ ಮೇಲ್ ಬಂದಿದೆ. ಈ ಬೆದರಿಕೆ ಮೇಲಿನಿಂದಾಗಿ ಕೋರ್ಟ್ ಕಲಾಪ ಏರುಪೇರಾಗಿದೆ. ಧಾರವಾಡ ಹೈಕೋರ್ಟ್, ಜಿಲ್ಲಾ ಕೋರ್ಟ್ಗೆ ಬೆದರಿಕೆ ಬಂದಿದೆ. ಹಾಗೆಯೇ ದಾವಣಗೆರೆ, ಮಂಡ್ಯ, ಹಾಸನ, ಮಡಿಕೇರಿ ಕೋರ್ಟ್ಗಳಿಗೂ ಕೂಡ ಇದೇ ರೀತಿ ಥ್ರೆಟ್ ಬಂದಿದೆ. ಬಾಂಬ್ಗಾಗಿ ಹುಡುಕಾಟ ನಡೆಸಿವೆ ಬಾಂಬ್ ನಿಷ್ಕ್ರಿಯ ದಳದವರು ಬಂದು. ಬಾಂಬ್ ಬೆದರಿಕೆ ಬೆನ್ನಲ್ಲೇ ಜಡ್ಜ್, ಸಿಬ್ಬಂದಿ ಎಲ್ಲರೂ ಕೂಡ ಕೋರ್ಟ್ ಹಾಲಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಎಂಥವ್ರಿಗೂ ಕೂಡ ಹೆದರಿಕೆ ಆಗೇ ಆಗುತ್ತೆ. ಅವರು ಹ್ಯೂಮನ್ ಬೀಯಿಂಗ್ಸೇ ತಾನೆ. ಹಾಗಾಗಿ ಈ ಬೆದರಿಕೆ ಮೇಲ್ಗಳು ಬರೋದು ಜಾಸ್ತಿ ಆಗ್ತಾ ಇದೆ. ಸ್ಕೂಲು ಕಾಲೇಜುಗಳಿಗೆಲ್ಲ ಬರ್ತಾ ಇತ್ತು. ಕೆಲವು ಮಾಲ್ಗಳಿಗೆ ಬಂದಿತ್ತು ಈ ಹಿಂದೆ. ಈಗ ಕೋರ್ಟ್ಗಳು 5 ಜಿಲ್ಲಾ ಕೋರ್ಟ್ ಮತ್ತು 1 ಹೈಕೋರ್ಟ್ ಎಲ್ಲ ಕಡೆ ಬಾಂಬ್ ನಿಷ್ಕ್ರಿಯ ದಳದವರು, ಡಾಗ್ ಸ್ಕ್ವಾಡ್ ಅವರು ಎಲ್ಲ ಬಂದು ಪಾಪ ತಪಾಸಣೆ ಮಾಡ್ತಿರೋದ್ರಿಂದ ಈ ಕೋರ್ಟ್ನ ಕಲಾಪಗಳೆಲ್ಲ ಏರುಪೇರಾಗುತ್ತೆ. ಎಲ್ಲ ಬಂದು ಈ ತಜ್ಞರೆಲ್ಲ ಏನೂ ತೊಂದರೆ ಇಲ್ಲ ಅಂತ ಹೇಳೋ ತನಕ ಅವ್ರ ತಾನೇ ಒಳಗಡೆ ಹೆಂಗೆ ಹೋಗೋಕ್ಕಾಗತ್ತೆ ಗೊತ್ತಿಲ್ಲ. 100 ಹುಸಿ ಇಮೇಲ್ ಬೆದರಿಕೆ ಬಂದು ಒಂದು ನಿಜ ಆಗಿಬಿಟ್ರೆ. ಹಾಗಾಗಿ ಯಾವತ್ತೂ ಇದನ್ನು ನೆಗ್ಲೆಕ್ಟ್ ಮಾಡಲ್ಲ. ಒಂದು ದಿನದ ಕಲಾಪದಲ್ಲಿ ಏರುಪೇರಾಗಿದೆ ಇವತ್ತು. ರಾಜ್ಯದ ಕೋರ್ಟ್ಗಳಿಗೆ ಬಂದಿರತಕ್ಕಂಥ ಬೆದರಿಕೆ ಮೇಲ್, ಬಾಂಬ್ ಬಿಟ್ಟಿದ್ದೀವಿ ಅಂತಂದ್ಬಿಟ್ಟು. ಏಕಾಏಕಿ ಈ ರೀತಿ ಬಂದಾಗ ಸ್ಕೂಲು ಕಾಲೇಜುಗಳಾದರೆ ಮಕ್ಕಳನ್ನ ಎಲ್ಲ ಇಮಿಡಿಯೇಟಾಗಿ ಮನೆ ಕಳಿಸ್ತಾರೆ, ಪೇರೆಂಟ್ಸ್ಗೆಲ್ಲ ಫೋನ್ ಮಾಡ್ತಾರೆ. ಇಲ್ಲಿ ಕೋರ್ಟ್ ಹಾಲ್ಗೆ ಬಂದಿರೋದ್ರಿಂದ ಎಲ್ಲ ಹೊರಗಡೆ ಓಡಿ ಬಂದು ಬಾಂಬ್ ನಿಷ್ಕ್ರಿಯ ದಳದವರು ಹಾಗೆಯೇ ಡಾಗ್ ಸ್ಕ್ವಾಡ್ ಅವರು ಎಲ್ಲ ಬಂದು ಚೆಕ್ ಮಾಡಿದ್ದಾರೆ. ಆಮೇಲೆ ಗೊತ್ತಾಗಿದೆ ಇದೊಂದು ಹುಸಿ ಇಮೇಲ್ ಬೆದರಿಕೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ ದಾವಣಗೆರೆಯಿಂದ. ಎಸ್ ಪುನೀತ್, ಇವಾಗ ದಾವಣಗೆರೆ ಜಿಲ್ಲಾ ಕೋರ್ಟ್ ಈ ರೀತಿ ಮೇಲ್ ಬಂದಿದ್ದು ಯಾವಾಗ ಇವ್ರ ಗಮನಕ್ಕೆ ಬಂತು, ಆನಂತರ ತಗೊಂಡಂತಹ ಕ್ರಮಗಳು ಏನೇನು ಅಂತ? ಅರವಿಂದ್, ಏನು ಜಿಲ್ಲಾ ನ್ಯಾಯಾಲಯದ ದಾವಣಗೆರೆ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಸ್ಫೋಟ RDS ಬಾಂಬ್ ಸ್ಫೋಟ ಮಾಡ್ತಾ ಒಂದು ಇಮೇಲ್ ಬೆದರಿಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಮತ್ತು ಶ್ವಾನ ದಳ ಕೂಡ ತಪಾಸಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ನಾವು ದೃಶ್ಯವನ್ನು ನೋಡಿದಾಗ ಬೆಳಿಗ್ಗೆ 9:30ಕ್ಕೆ ನ್ಯಾಯಾಧೀಶರ ಅಧಿಕೃತ ಇಮೇಲ್ಗೆ ಒಂದು ಸಂದೇಶ ಬರುತ್ತೆ. ಈ ರೀತಿಯಾಗಿ RDX ಬಾಂಬ್ ಇಟ್ಟು ನಾವು ಸ್ಫೋಟ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮೆಟಲ್ ಡಿಟೆಕ್ಟರ್ ಮೂಲಕ ಎಲ್ಲರೂ ಕೂಡ ಒಳ ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಮತ್ತು ಶ್ವಾನ ದಳ ಎರಡೂ ಕೂಡ ಬಂದು ಬೆಳಿಗ್ಗೆಯಿಂದಲೂ ಕೂಡ 10:30ರಿಂದಲೂ ಕೂಡ ಕಟ್ಟಡದ ಪ್ರತಿಯೊಂದು ಮೂಲೆಯನ್ನು ಕೂಡ ಹುಡುಕುವಂತಹ ಕೆಲಸ, ತಪಾಸಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಂದೇಹ ಬಂದಂತಹ ವಸ್ತುಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಬೆಳಿಗ್ಗೆಯಿಂದಲೂ ಕೂಡ ಕೋರ್ಟ್ನ ಕಾರ್ಯಕಲಾಪ ಕೂಡ ಸಂಪೂರ್ಣವಾಗಿ ಸ್ಥಗಿತ ಮಾಡಿತ್ತು. ಅದಾದ ನಂತರದಲ್ಲಿ ಈಗ ಕಳೆದ 5 ನಿಮಿಷಗಳ ಹಿಂದೆಯಿಂದ ಕೂಡ ಕೋರ್ಟ್ ಕಲಾಪ ಪ್ರಾರಂಭ ಆಗಿರುವಂಥದ್ದು. ಎಲ್ಲರೂ ಕೂಡ ಮೆಟಲ್ ಡಿಟೆಕ್ಟರ್ ಮೂಲಕ ತಪಾಸಣೆ ಮಾಡಿ ಒಳಗೆ ಬಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಹಿಂದೆನೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇದೇ ರೀತಿಯಂತಹ ಒಂದು ಇಮೇಲ್ ಸಂದೇಶ ಕೂಡ ಬಂದಿತ್ತು. ಜಿಲ್ಲಾಧಿಕಾರಿಗಳ ಅಧಿಕೃತ ಒಂದು ಇಮೇಲ್ಗೆ ಅದೇ ರೀತಿಯಾದಂತಹ ಒಂದು ಸಂದೇಶ ಕೂಡ ಈಗ ನ್ಯಾಯಾಧೀಶರ ಅಧಿಕೃತ ಇಮೇಲ್ಗೆ ಬಂದಿರುವಂಥ ನೆಲೆಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ತಪಾಸಣೆ ಮಾಡ್ತಾ ಇರುವಂಥದ್ದು. ಮತ್ತು ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಮತ್ತು ಶ್ವಾನ ದಳ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಒಂದು ಅನುಮಾನಾಸ್ಪದ ವಸ್ತುಗಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮತ್ತೆ ಕಾರ್ಯಕಲಾಪಗಳು ಕೂಡ ಪ್ರಾರಂಭ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇದೇ ರೀತಿಯಾಗಿ ಬೆಳಿಗ್ಗೆ ಕೋರ್ಟ್ ಕಲಾಪ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಕ್ಷಿದಾರರಿಗಾಗಿರೋದು ಮತ್ತು ವಕೀಲರಿಗೆ ಒಂದು ಆತಂಕ ಸೃಷ್ಟಿ ಮಾಡಿರುವಂಥದ್ದು. ಯಾಕಂದರೆ ಬೆಳಿಗ್ಗೆಯಿಂದಲೂ ಕೂಡ ನಾವು ಕಾರ್ಯಕಲಾಪಕ್ಕೆ ಬರ್ತಾ ಇದ್ವಿ, ಆದರೆ ಈಗ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆತಂಕ ಆಗುತ್ತೆ. ಈ ಇಮೇಲ್ ಹಿಂದೆನೂ ಕೂಡ ಬಂದಿತ್ತು. ಆಗಲೇ ಕೂಡ ಏನು ಪೊಲೀಸ್ ಈ ರೀತಿಯಾಗಿ ಇಮೇಲ್ ಕಳಿಸಿರೋ ಕ್ರಮವನ್ನು ತೆಗೆದುಕೊಂಡಿದ್ರೆ ಯಾವುದೇ ಈ ರೀತಿಯಾಗಿ ಮತ್ತೆ ಇಮೇಲ್ ಬರ್ತಾ ಇರಲಿಲ್ಲ. ಕೂಡಲೇ ಅವ್ರನ್ನ ಕಂಡುಹಿಡಿದು ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆಕ್ರೋಶ ಕೂಡ ಹೊರಾಗ್ತಾ ಇರುವಂಥದ್ದು. ಸಾಕಷ್ಟು ಜನ ವಕೀಲರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಸರ್. ಈಗ ಕಾರ್ಯಕಲಾಪ ಎಲ್ಲ ಸ್ಥಗಿತ ಆಗಿದೆ. ಈ ರೀತಿಯಾಗಿ ಹುಸಿ ಬಾಂಬ್ ಇರೋದ್ರಿಂದ ಸಂದೇಶ ಬಂದಿರೋದ್ರೆ ಜನರಿಗೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಸರ್? ತುಂಬ ಹೆದರ್ಕೊಂಡು ಬಿಟ್ಟಿದ್ದಾರೆ. ಜನಗಳೆಲ್ಲ ತುಂಬ ಹೆದರ್ಕೊಂಡು ಬಿಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರೀವಿಯಸ್ ಡೇಟಲ್ಲಿ ಈ ಥರ ಆಗಿತ್ತು. ಇಲ್ಲಿವರೆಗೆ ಅವ್ರಿಗೆ ಹಿಡಿದು ಶಿಕ್ಷೆ ಕೊಟ್ಟಿದ್ರೆ ಈ ಥರ ರಿಪೀಟ್ ಆಗ್ತಿದ್ದಿಲ್ಲ. ಹಾಗಾಗಿ
ಈ ಸತಿ ಆದರೂ ಯಾವುದೇ ಕಾರಣಕ್ಕೂ ಎಸ್ ಪಿ ಅವರು ಅವ್ರಿಗೆ ಯಾವುದೇ ಕಾರಣಕ್ಕೆ ಹಿಡಿದು ಶಿಕ್ಷೆ ಕೊಡಬೇಕಂತ ಹೇಳಿ ನಮ್ಮ ಮನವಿ ಸರ್. ಡಿಸಿ ಆಫೀಸ್ ಕೂಡ ಇದೇ ರೀತಿ ಅಂತ ಒಂದು ಸಂದೇಶ ಬಂದಿತ್ತು, ಆಗ್ಲೇ ಕೂಡ ಹಿಡಿದಿದ್ರೆ ಈ ತರ ಆಗ್ತಾ ಇರಲಿಲ್ಲ. ಏನು ನಮ್ಮ ಸ್ನೇಹಿತರಿಗೆ ಏನು ಹೇಳಿದ್ರಲ್ಲ ಅನಿಪಣ್ಣವರು, ಏನಾಗಿದೆ ಅಂದ್ರೆ ಇಂಥವ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಂಗಿಲ್ಲ ಕಡೆ. ಯಾಕಂದರೆ ಜೀವದ ಪ್ರಶ್ನೆ ಇದು, ಕಕ್ಷಿದಾರರ ಜೀವ ಮತ್ತು ನ್ಯಾಯಾಧೀಶರ ಜೀವ, ವಕೀಲರ ಜೀವ, ಸಾರ್ವಜನಿಕರ ಜೀವ. ಈ ಇಂಚೆನೂ ಕೂಡ ರಾಜ್ಯದಲ್ಲಿ ನಮ್ಮ ದಾವಣಗೆರೆ DC ಆಫೀಸಿಗೆ ಆ ಬಾಂಬ್ ಇದೆ ಅಂತ ಒಂದು ಸುಳ್ಳು ವದಂತಿ ಇತ್ತು. ಈ ಸುಳ್ಳು ವದಂತಿಗಳನ್ನ ಮಟ್ಟ ಹಾಕಬೇಕು ಅಂದರೆ ಮಾನ್ಯ SP ಅವರು ಈ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲೆಯಲ್ಲಿ ಇರೋಂಥ ಒಂದು ತಮ್ಮ ಬಲವನ್ನು ಬಳಸಿ, ಪೊಲೀಸ್ ಬಲವನ್ನು ಬಳಸಿ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಗುಪ್ತಚರ ಮಾಹಿತಿ ವಿಭಾಗ ಇರ್ತೈತಿ, ಇದನ್ನು ಕಾರ್ಯಾಚರಣೆಗೊಳಿಸಿ ಯಾರು ಏನು ಎಲ್ಲಿಂದ ಕರೆ ಬಂತು ಈ ಮತ್ತೊಂದು ಮಗದೊಂದು ಅನ್ನೋದನ್ನು ಈ ಕೂಡಲೇ ಇದನ್ನು ಶೋಧ ಕಾರ್ಯ ನಡೆಸಿ ಪತ್ತೆ ಹಚ್ಚಬೇಕು. ಯಾಕಂದರೆ ಭಾಳ ಗಂಭೀರವಾಗಿ ಪರಿಗಣಿಸುವಂಥ ವಿಚಾರ ಇದು. ಬಾಂಬ್ ಅಂದರೆ ಸುಮ್ಮನೆ ಅಲ್ಲ. ಈ ಒಂದು ವಿಚಾರದಿಂದ ಎಚ್ಚೆತ್ತುಕೊಳ್ಬೇಕು ಆದಷ್ಟು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಂತ ಈ ಮೂಲಕ ಕೋರ್ತಾ ಇದ್ದೀನಿ. ಅರವಿಂದ್, ಇದು ಇಲ್ಲಿರುವಂತಹ ವಕೀಲರ ಮಾತಾಡಿರುವಂತಹ ಪ್ರಮುಖವಾಗಿ ಬೆಳಗ್ಗಿಂದಲೂ ಕೂಡ ಕಾರ್ಯಕಲಾಪಗಳು ಸ್ಥಗಿತ ಆಗಿದೆ, ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥ, ಮತ್ತೆ ಈ ರೀತಿಯಾಗಿ ಇಮೇಲ್ ಸಂದೇಶ ಯಾರು ಕಳಿಸಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಥ್ಯಾಂಕ್ ಯು ಪುನೀತ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇಲ್ಲಿಂದ ಇನ್ನು ಮಂಡ್ಯಕ್ಕೆ ಹೋಗೋಣ. ಅಲ್ಲೂ ಕೂಡ ಜಿಲ್ಲಾ ಕೋರ್ಟ್ಗೆ ಇದೇ ರೀತಿ ಇಮೇಲ್ ಬೆದರಿಕೆ ಬಂದಿರತಕ್ಕಂಥದ್ದು. ನನ್ನ ಕೊಲೀಗ್ ರೋಹಿತ್ ಜಾಯ್ನ್ ಆಗ್ತಾ ಇದ್ದಾರೆ. ರೋಹಿತ್, ಈಗ ಈ ಇಮೇಲ್ ID, ನ್ಯಾಯಾಧೀಶರ ಇಮೇಲ್ ID ಅದು ಅಧಿಕೃತವಾಗಿ ಹೇಗೆ ಸಿಕ್ತು ಅವ್ರಿಗೆ, ಮತ್ತು ಅವ್ರು ಯಾರು ಏನಾದ್ರು ಗೊತ್ತಾಯ್ತಾ? ಸದ್ಯಕ್ಕೀಗ ಕಲಾಪಗಳೆಲ್ಲ ಕೋರ್ಟ್ದು ಆರಂಭ ಆಗಿದೆಯಾ, ಹೇಗೆ? ಅರವಿಂದ್, 11:30 ಸುಮಾರಿಗೆ ನ್ಯಾಯಾಧೀಶರ ಇಮೇಲ್ ಐಡಿಗೆ ಈ ಒಂದು ಇಮೇಲ್ ಐಡಿ ಬಂದಿರುವಂಥದ್ದು. RDX ಬಾಂಬನ್ನು ಕೋರ್ಟ್ನ ಕೊಠಡಿಯಲ್ಲಿ ಇಟ್ಟಿದ್ದೀವಿ ಅನ್ನೋ ಕೂಡ ಒಂದು ಬೆದರಿಕೆ ಒಂದು ಇಮೇಲ್ ಬಂದಿರುವಂಥದ್ದು. ಇದಾದ ಬಳಿಕವಾಗಿ ಕೋರ್ಟ್ ನಡೀತಿತ್ತು. ಇದಾಗಿ ಸಂಪೂರ್ಣವಾಗಿ ಕಲಾಪ ಎಲ್ಲವೂ ಕೂಡ ಸ್ಥಗಿತಗೊಳ್ತು. ನಂತರವಾಗಿ ವಕೀಲರು ಮತ್ತು ಜಡ್ಜ್ ಆಗ್ಬೋದು ಮತ್ತು ಇದ್ದಂಥ ಸಾರ್ವಜನಿಕರು ಎಲ್ಲರೂ ಕೂಡ ಹೊರಭಾಗಕ್ಕೆ ಕಳಿಸಿ ಇಲ್ಲಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೆಲ್ಲರೂ ಕೂಡ ಇದುವರೆಗೂ ಕೂಡ ಕೋರ್ಟ್ನ ಒಳಭಾಗದಲ್ಲಿ ಬಾಂಬ್ ಇರುವಿಕೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಕೂಡ ಪರಿಶೀಲನೆ ನಡೆಸಿದರು. ಅಲ್ಲಿ ಯಾವುದೇ ರೀತಿಯಂಥದ ಕುರುಹುಗಳು ಸಿಕ್ಕಿಲ್ಲ. ಇದಾದ ಬಳಿಕವಾಗಿ ಇದೀಗ ಹೊರಭಾಗದಲ್ಲಿ ಅಂದರೆ ಕೋರ್ಟ್ನ ಹೊರಭಾಗದಲ್ಲಿ ಇದೀಗ ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಇಲ್ಲಿರುವಂಥ ಸಾರ್ವಜನಿಕರು ಮತ್ತು ಕೋರ್ಟ್ನಲ್ಲಿದ್ದಂತಹ ವಕೀಲರು, ಜಡ್ಜ್ಗಳೆಲ್ಲರೂ ಕೂಡ ಹೊರಭಾಗಕ್ಕೆ ಕಳಿಸಿ ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಎಲ್ಲರೂ ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸ್ತಾ ಇರುವಂಥದ್ದು. ಸರಿಸುಮಾರು 2 ತಾಸಿಗೂ ಅಧಿಕ ಕಾಲ ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಏನು ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಹೊರಭಾಗಕ್ಕೂ ಕೂಡ ನಾವು ಚಾನ್ಸ್ ತಗೊಳ್ಳೋದು ಸರಿಯಲ್ಲ ಆ ನಿಟ್ಟಿನಲ್ಲಿ ಕೂಡ ಕೋರ್ಟ್ನ ಹೊರಭಾಗದಲ್ಲಿ ಇದೀಗ ಪರಿಶೀಲನೆಯನ್ನು ಆರಂಭಿಸಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸರಿಸುಮಾರು ಇನ್ನೂ 1 ತಾಸುಗಳ ಕಾಲ ಪರಿಶೀಲನೆ ಮಾಡಲಾಗುತ್ತೆ. ಅದಾದ ಬಳಿಕವಾಗಿ ಏನೂ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಡಿಕ್ಲರೇಷನ್ ಮಾಡಿ ಕೋರ್ಟ್ನಲ್ಲಿ ಏನೂ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಪರಿಗಣಿಸಲಾಗುತ್ತೆ. ಅದಾದ ನಂತರವಾಗಿ ಎಂದಿನಂತೆ ಕಲಾಪವನ್ನು ಆರಂಭಿಸಲಾಗುತ್ತೆ ಅಂತೇಳಿ ಕೂಡ ಹೇಳಲಾಗಿರುವಂಥದ್ದು. ಒಟ್ಟಾರೆ ಇದೀಗ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಒಂದು ಕಡೆ ಗಮನಿಸಬಹುದಾಗಿದ್ರೆ, ಒಂದು ಕಡೆ ಈಗಲೂ ಕೂಡ ಕೋರ್ಟ್ನಲ್ಲಿದ್ದಂತಹ ಜನರಿಗೆ ಆತಂಕವೂ ಕೂಡ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಇವ್ರು ಯಾರು ಅಂತ ಪತ್ತೆ ಹಚ್ಚೋದು ದೊಡ್ಡ ಸವಾಲು ಪೊಲೀಸರಿಗೆ. ಇಮೇಲ್ IP ID ಸಿಕ್ಕಿದ್ರೂ ಕೂಡ ಈ ಹಿಂದೆ ಆಗಿರೋದ್ರೂ ಎಷ್ಟೋ ಸಾಲ್ವ್ ಆಗಿಲ್ಲ. ಯಾವುದೋ ದೇಶದಲ್ಲಿ ಕೂತ್ಕೊಂಡು ಯಾರೋ ಏನೋ ಮಾಡಿದ್ರೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಅಲ್ಲಿನ ಜಿಲ್ಲಾ SP ಗಳು ಇದನ್ನು ಗಂಭೀರವಾಗಿ ತಗೊಂಡು ತನಿಖೆ ಮಾಡ್ತಾರೆ. ನೋಡೋಣ ಗೊತ್ತಾಗುತ್ತಾ ಏನು ಅಂತ.